ಸಂಬಂಧಪಟ್ಟಂತೆ ಎನ್ಐಗೆ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈ ಉಗ್ರ ಶಾರಿಕ್ ಪ್ಲಾನ್ ಏನಾಗಿತ್ತು, ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋ ಡೀಟೇಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮಂಗಳೂರಿನಲ್ಲಾದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ. ಧರ್ಮಸ್ಥಳದ ಮೇಲೆ ಈತ ಕಣ್ಣಿಟ್ಟಿದ್ದಂತೆ. ಸೆಪ್ಟೆಂಬರ್ 10ನೇ ತಾರೀಕು ಮತ್ತೆ ಮಂಗಳೂರಿಗೆ ಈತ ಅಂದರೆ ಉಗ್ರ ಶಾರಿಕ್ ಬಂದಿದ್ದಂತೆ. ಮಧ್ಯಾಹ್ನದವರೆಗೂ ಕೂಡ ಮಂಗಳೂರು ನಗರದ ಹಲವೆಡೆ ಈತ ಓಡಾಡಿದ್ದ. ಅಂದರೆ ಸೆಪ್ಟೆಂಬರ್ 10ನೇ ತಾರೀಕು. ಅರೆ ಈ ಬಾರಿ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿದ್ದಂತೆ ಈ ಉಗ್ರ ಶಾರಿಕ್. ಎಲ್ಲ ವಿಚಾರಗಳು ತನಿಖೆ ಸಂದರ್ಭದಲ್ಲಿ ಪಟಾಬಯಲಾಗಿರೋದು. ಕದ್ರಿ ಮಂಜುನಾಥ ದೇವಸ್ಥಾನ, ಕುದ್ರೋಳಿ ದೇವಸ್ಥಾನ, ಹಾಗೆ ಕಟೀಲು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಪಂಪೆಲ್ ಜಂಕ್ಷನ್. ಅದಾದ್ಮೇಲೆ ಮಧ್ಯಾಹ್ನದ ಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಕೂಡ ಈ ಉಗ್ರ ಶಾರಿಕ್ ಹೋಗಿದ್ದಂತೆ. ನೋಡಿ, PC ರೋಡ್ನಿಂದ ಬಸ್ನಲ್ಲಿ ಧರ್ಮಸ್ಥಳಕ್ಕೆ ಈ ಉಗ್ರ ಶಾರಿಕ್ ಬಂದಿಳಿದಂತೆ. ಅರ್ಧ ದಿನ ಧರ್ಮಸ್ಥಳದಲ್ಲೇ ಓಡಾಡಿ ಶಾರಿಕ್ ರೆಕ್ಕೆ ಮಾಡಿದ್ದಂತೆ. ಸಂಜೆ ಆಗ್ತಾ ಇದ್ದಂತೆ ಧರ್ಮಸ್ಥಳದಿಂದ ಚಿಕ್ಕಮಗಳೂರಿಗೆ ಹೋಗಿದ್ದಂತೆ ಈತ. ಚಿಕ್ಕಮಗಳೂರಿನ MG ರೆಸಿಡೆನ್ಸಿಯಲ್ಲಿ ರೂಮನ್ನು ಪಡ್ಕೊಂಡು ರಾತ್ರಿ ಅಲ್ಲೇ ಸ್ಟೇ ಆಗಿದ್ದ. ಸೆಪ್ಟೆಂಬರ್ 11ರಂದು 2 ದೇವಸ್ಥಾನಕ್ಕೆ ಹೋಗಿದ್ದಂತೆ ಈ ಶಾರಿಕ್. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಮಾದೇಶ್, ಮಂಗಳೂರಿನಲ್ಲಾದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಸಿದೆ. ಈ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳನ್ನು ಒಂದೊಂದಾಗೆ ಕೊಡ್ತಾ ಹೋಗೋದಾದ್ರೆ ಶರತ್, ಖಂಡಿತವಾಗ್ಲೂ ಕಳೆದ ವರ್ಷ ಒಂದು ಮಹತ್ವದ ಬೆಳವಣಿಗೆ ನಡೆದಿದ್ದು. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಟ್ರಯಲ್ ಬ್ಲಾಸ್ಟ್ ಬಾಂಬನ್ನು ಮಾಡಿದ್ದಂಥ ಆರೋಪಿಯನ್ನು ಈಗಾಗಲೇ NIA ಅಧಿಕಾರಿಗಳು ಅರೆಸ್ಟ್ ಮಾಡಿ ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ಕಂಪ್ಲೀಟಾಗಿ ಆತ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಿದ್ದ, ಯಾರಿಗೆ ಕನೆಕ್ಟ್ ಇದ್ದ, ಆತನ ಹಿನ್ನೆಲೆ ಏನು, ಜೊತೆಗೆ ಆತನಿಗೆ ಯಾವ ದೇಶದಿಂದ ಯಾವ್ಯಾವ ಟೆರರಿಸಮ್ನ ಸಂಘಟನೆಗಳು ಕನೆಕ್ಟ್ ಇದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡಿದರು. ತನಿಖೆಯನ್ನು ಸಂಪೂರ್ಣಗೊಳಿಸಿ ಈಗಾಗಲೇ NIA ನ್ಯಾಯಾಲಯಕ್ಕೆ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸುವಂಥ ಕೆಲಸವನ್ನು ಮಾಡಿದೆ. ಅದರಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಅಂದರೆ ಈತ ಎಲ್ಲೆಲ್ಲಿ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದ, ಯಾವ್ಯಾವ ರೀತಿ ಓಡಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ NIA ಅಧಿಕಾರಿಗಳು ಉಲ್ಲೇಖ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ 2 ಪ್ರಮುಖ ವಿಚಾರಗಳನ್ನು ನೋಡಬೇಕಾಗುತ್ತೆ. ಒಂದು, ಈತ ಫಸ್ಟ್ ಯಾವ ರೀತಿ ಫಂಡಿಂಗನ್ನು ಪಡೀತಿದ್ದ, ಜೊತೆಗೆ ಅದನ್ನು ಯಾವ ರೀತಿ ಕರೆನ್ಸಿಯಾಗಿ ಅಂದರೆ ಇಂಡಿಯನ್ ಕರೆನ್ಸಿಯಾಗಿ ಯಾವ ರೀತಿ ಆತ ಕನ್ವರ್ಟನ್ನು ಮಾಡಿಸಿದ್ದ ಅನ್ನೋದು ಇಲ್ಲಿ ಒಂದು ಪ್ರಮುಖ ಅಂಶ ಆಗುತ್ತೆ. ಈತ ಬೇರೆ ವಿದೇಶಗಳಿಂದ ಕೆಲವೊಂದು ಉಗ್ರ ಸಂಘಟನೆಗಳಿಂದ ಕ್ರಿಪ್ಟೋ ಕರೆನ್ಸಿ ಮೂಲಕ, ಟೆಲಿಗ್ರಾಮ್ ಮೂಲಕ ಮತ್ತು ಕ್ರಿಪ್ಟೋ ಕರೆನ್ಸಿಗಳನ್ನು ಈತ ಡಾರ್ಕ್ ವೆಬ್ ಮೂಲಕ ತನ್ನ ಅಕೌಂಟಿಗೆ ಹಾಕಿಸ್ಕೊಳ್ತಿದ್ದ. ಅದಾದ ಮೇಲೆ ಈತನಿಂದಲೇ ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಕ್ರಿಪ್ಟೋ ಕರೆನ್ಸಿಯಿಂದ ನಾರ್ಮಲ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಅದನ್ನು ಹಣವಾಗಿ ಬಳಸಿಕೊಂಡು ಈತ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ತಿದ್ದ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಅದಕ್ಕಂತಲೇ ಮೈಸೂರಿನಲ್ಲಿ ಒಂದಷ್ಟು ಏಜೆಂಟ್ಗಳನ್ನು ಈತ ಬಳಸ್ಕೊಳ್ತಿದ್ದ ಅನ್ನೋದು NIA ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಆ ಅಂಶವನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಈತ ಮೈಸೂರಿನಲ್ಲಿ ಒಂದಷ್ಟು ಏಜೆಂಟ್ಗಳನ್ನು ಟೆಲಿಗ್ರಾಮ್ ಮೂಲಕ ಈತ ಕನೆಕ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದ. ಅವರಿಗೆ ಒಂದಷ್ಟು ಕಮಿಷನ್ ಅಂತ ಕೊಟ್ಟು ಕ್ರಿಪ್ಟೋ ಕರೆನ್ಸಿಯನ್ನು ನಾರ್ಮಲ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿಸಲು ಒಂದಷ್ಟು ಪ್ರಯತ್ನಗಳ ಮಾಡ್ತಿದ್ದ ಅಂತೇಳಿ ಈಗಾಗಲೇ ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಗೊತ್ತಾಗಿದೆ. ಅದೆಲ್ಲವನ್ನೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು NIA ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆ ಈತ ಧರ್ಮಸ್ಥಳ ಸೇರಿದಂತೆ ಹಲವು ದೇವಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದ. ಧರ್ಮಸ್ಥಳದಲ್ಲಿ ಸುಮಾರು ಅರ್ಧ ದಿನ ಈತ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈತ ಉಳಿದುಕೊಂಡಿದ್ದ, ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದ, ಜೊತೆಗೆ ರಶ್ ಇರುವಂಥ ಬಸ್ನಲ್ಲಿ ಪ್ರಯಾಣ ಮಾಡಿದ್ದ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಎಲ್ಲವನ್ನೂ ಕೂಡ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸನೂ ಮಾಡಿದ್ದಾರೆ. ಈತನ ಪ್ಲಾನಿಂಗ್ ಏನು, ಈತನ ಜೊತೆ ಯಾರ್ಯಾರು. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.